ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಸೂಪರ್ ಆಗಿರುವಂಥ ಒಂದು ಡ್ರಿಂಕ್ ಮಾಡೋಣ. ಇದರ ಉಪಯೋಗ ತುಂಬಾ ಇದೆ. ಸಬ್ಜಾ ಸೀಡ್ಸ್ನ ಬಳಸ್ಕೊಂಡು ಅಥವಾ ಕಾಮಕಸ್ತೂರಿ ಬೀಜವನ್ನು ಬಳಸ್ಕೊಂಡು ನಾವು ಇವತ್ತು ಜ್ಯೂಸ್ ಮಾಡೋಣ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾಮಕಸ್ತೂರಿ ಬೀಜವನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ. ತುಂಬಾ ಒಳ್ಳೆಯದು ಹೆಲ್ತ್ಗೆ. ಫೈಬರ್ ಕಂಟೆಂಟ್ ತುಂಬಾ ಇದೆ. ದೇಹವನ್ನು ತಂಪು ಮಾಡುವಂಥ ಗುಣ ಕಾಮಕಸ್ತೂರಿ ಬೀಜಕ್ಕಿದೆ. ದಿನಾಗಲೂ ಕಾಮಕಸ್ತೂರಿ ಬೀಜವನ್ನು ಸೇವನೆ ಮಾಡುತ್ತಾ ಬಂದರೆ ತುಂಬಾ ಬೆನಿಫಿಟ್ ಇದೆ. ಆರೋಗ್ಯವನ್ನು ಸುಧಾರಿಸ್ಕೋಬಹುದು. ತುಂಬಾ ಮೆಡಿಸಿನ್ ತಗೋತಾರಲ್ಲ ಅವ್ರಿಗೆ ತುಂಬಾ ಒಳ್ಳೆಯದು. ಜೇನುತುಪ್ಪ ತಗೊಂಡಿದ್ದೀನಿ, ಇದು ಕೂಡ ತುಂಬಾ ಒಳ್ಳೆಯದು. ನಿಂಬೆಹಣ್ಣು ತಗೊಂಡಿದ್ದೀನಿ. ಒಂದು ಗ್ಲಾಸ್ಗೆ ಕಾಮಕಸ್ತೂರಿ ಬೀಜವನ್ನು ನೆನೆಸಿಟ್ಟಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. 3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ. ನಿಂಬೆಹಣ್ಣಿನ ರಸವನ್ನು ಕೂಡ ಹಾಕೋತಾ ಇದ್ದೀನಿ, ಅರ್ಧ ಹೋಳ ಆಗುವಷ್ಟು. ಹಾಗೂ ಜೇನುತುಪ್ಪವನ್ನು ಕೂಡ 1.5 ಸ್ಪೂನ್ ಆಗುವಷ್ಟು ಹಾಕೋತಾ ಇದ್ದೀನಿ. ಜೇನುತುಪ್ಪನೂ ಕೂಡ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದನ್ನು ದಿನಾಗಲೂ ಸೇವನೆ ಮಾಡುತ್ತಾ ಬಂದರೆ ನಮ್ಮ ಸ್ಕಿನ್ ಕೂಡ ತುಂಬಾ ಗ್ಲೋ ಆಗುತ್ತೆ. ವಾರ್ಮ್ ವಾಟರ್ ಹಾಕೋತಾ ಇದ್ದೀನಿ, ಸ್ವಲ್ಪ ಬಿಸಿ ನೀರನ್ನು ಹಾಕೋತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಒಂದು ಜ್ಯೂಸನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಯಾರಿಗೆಲ್ಲ ಕೂದಲು ಉದುರುವಂಥ ಸಮಸ್ಯೆ ಇದ್ದರೆ ಈ ಜ್ಯೂಸನ್ನು ಕುಡಿಯೋದ್ರಿಂದ ಆ ಸಮಸ್ಯೆಯಿಂದ ನಿವಾರಣೆ ಆಗುತ್ತೆ ಅಂತ ಹೇಳ್ಬಹುದು. ಹಾಗೂ ಗ್ಯಾಸ್ಟ್ರಿಕ್ ಅಂತ ಸಮಸ್ಯೆನೂ ಕೂಡ ಕಡಿಮೆ ಆಗುತ್ತೆ. ಮಲಬದ್ಧತೆ ಕೂಡ ಕಡಿಮೆ ಆಗುತ್ತೆ. ಸ್ಕಿನ್ ಅಲರ್ಜಿ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಹಾಗೂ ಸ್ಕಿನ್ ನಮಗೆ ಶೈನಿಂಗ್ ರೀತಿಯಲ್ಲಿ ಆಗುತ್ತೆ. ತುಂಬಾ ಚೆನ್ನಾಗಿ ಗ್ಲೋ ಆಗುತ್ತೆ ಸ್ಕಿನ್ ಕೂಡ. ಯಾವುದೇ ಚರ್ಮದ ಕಾಯಿಲೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಹೊಟ್ಟೆ ಸಂಬಂಧಿ ಕಾಯಿಲೆಗಳು ಕೂಡ ನಿವಾರಣೆ ಆಗುತ್ತೆ. ಯಾರೆಲ್ಲ ಸಣ್ಣ ಆಗಬೇಕು ಅಂದ್ಕೊಂಡಿರ್ತಾರೋ ಅವರಿಗೆ ಈ ಜ್ಯೂಸ್ ಒಳ್ಳೆಯ ವರದಾನ ಅಂತ ಹೇಳಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಬೆಳಗಿನ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಗಳಿವೆ. ನಾವಿಲ್ಲಿ ಬಳಸಿರುವಂಥ ವಸ್ತುಗಳು ಕೂಡ ಕಾಮಕಸ್ತೂರಿ ಬೀಜ ಹೆಲ್ತ್ಗೆ ತುಂಬಾ ಒಳ್ಳೆಯದನ್ನು ಮಾಡುತ್ತೆ. ನಿಂಬೆಹಣ್ಣಿನ ರಸ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಆರೋಗ್ಯಕಾರಕ ಅಂತ ಹೇಳಬಹುದು. ಜೇನುತುಪ್ಪ ಕೂಡ ನಮಗೆ ಉತ್ತಮ ರೀತಿಯಲ್ಲಿ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಹಾಗೂ ಬಿಸಿ ನೀರನ್ನು ಉಪಯೋಗ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಯಾರೆಲ್ಲ ದೀರ್ಘಕಾಲಿಕವಾಗಿ ಮಾತ್ರೆಗಳನ್ನು ತಗೊಂಡಿರ್ತಾರೋ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು. ನೋಡೋರಲ್ಲ ಫ್ರೆಂಡ್ಸ್, ಕಾಮಕಸ್ತೂರಿ ಬೀಜದಿಂದ ಮಾಡಿರುವಂತಹ ಸೂಪರ್ ಡ್ರಿಂಕ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಹೆಚ್ಚಿನ ರೀತಿಯ ರೆಸಿಪಿಗಳಿಗಾಗಿ, ಹೆಲ್ತ್ ಟಿಪ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.